ಪ್ಯೂರ್ ವೆಜ್ ಹೋಟೆಲ್. ಪೊಂಗಲ್ ಸಿಗುತ್ತೆ, ಬೇಳೆಬಾತ್ ಸಿಗುತ್ತೆ, ಪಲಾವ್ ಸಿಗುತ್ತೆ. ನೋಡಿ ಬಿಸಿ 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 ಕಾಫಿ, ನರಭರಿತವಾದಂಥ ಕಾಫಿಯನ್ನು ಕೊಡ್ತಾರೆ. ನಾನು ಶಿವಮೊಗ್ಗ ವಿರೂಪಾಕ್ಷ ತಗೊಂಡಿದ್ದೆ, ಬರೀ 10 ರೂಪಾಯಿ ಮಿನಿ ಕಾಫಿಗೆ. ಸೂಪರಾಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ, ಒಳ್ಳೆ ಡೆಕೋರೇಟ್ ಮಾಡ್ಯಾರೆ, ಸೂಪರಾಗಿ ಡೆಕೋರೇಟ್. ನಾನು ಶಿವಮೊಗ್ಗ ವಿರೂಪಾಕ್ಷಲ್ಲಿ ಹೋಟ್ಲಿಗೆ ಭೇಟಿಯನ್ನು ಕೊಟ್ಟು ಎಲ್ಲ ತಿಂಡಿನ ಟೇಸ್ಟ್ ನೋಡಿದ್ದೀನಿ. ಸೂಪರಾಗಿರುತ್ತೆ ತಿಂಡಿಗಳು. ನೋಡಿ ಇದು ಕ್ಯಾಶ್ ಕೌಂಟ್ರು ನೋಡಬೇಕು, ಎಷ್ಟು ಅಂದವಾಗಿದೆ ಕ್ಯಾಶ್ ಕೌಂಟ್ರು ಅಂತಂದರೆ. ಒಂದು ಹೋಟೆಲ್ ಅಂತ ಅನ್ನೋದಕ್ಕಿಂತ ಒಂದು ಮಿನಿ ಅರಮನೆ ಇದ್ದಂಗೆ ಐತೆ. ನೋಡಿ ಕಲ್ಲಿನ ಬೆಂಚ್ಗಳನ್ನೆಲ್ಲ ಹಾಕ್ಯಾರೆ, ಮರದಿಂದ ವುಡ್ಡು ಡಿಸೈನ್ ಮಾಡ್ಯಾರೆ. ನೋಡಿ ಇಲ್ಲೆಲ್ಲ ಕಲ್ಲಿನ ಬೆಂಚ್ಗಳನ್ನ ಹಾಕ್ಯಾರೆ. ಆರಾಮಾಗಿ ಕುತ್ಕೊಂಡು ಸ್ವಚ್ಛಂದವಾಗಿ ತಿಂಡಿ ಎಲ್ಲ ತಿನ್ಬೋದು. ಮರದ ಕಂಬಗಳನ್ನ ಹಾಕ್ಯಾರೆ. ನೋಡಿ ಕೌಂಟ್ರುಗಳು, ನಾರ್ತ್ ಇಂಡಿಯನ್ ಕೌಂಟ್ರೇ ಬೇರೆ, ಸೌತ್ ಇಂಡಿಯನ್ ಕೌಂಟ್ರೇ ಬೇರೆ. ಅದ್ರ ಜೊತೆಗೆ ಪಾರ್ಸಲಿಗೆ ಸಪ್ರೇಟ್ ಕೌಂಟ್ರಿದೆ. ಎಷ್ಟೇ ಜನ ಬಂದರೂ ಪಾರ್ಸಲಿಗೆ ಆರಾಮಾಗಿ ಹಾಕ್ಕೊಡ್ತಾರೆ ಪಾರ್ಸಲ್ ಕೌಂಟ್ರ್ನಲ್ಲಿ. ನೋಡಿ ಇದು ಚಾಟ್ಸ್ ಕೌಂಟ್ರು, ಪಾನಿಪುರಿ, ನ್ಯೂಡಲ್ಸು, ಫ್ರೈಡ್ ರೈಸ್ ಎಲ್ಲ ಸಂಜೆ ಹೊತ್ತು ಸಿಗುತ್ತೆ. ತುಂಬ ಚೆನ್ನಾಗಿದೆ, ರುಚಿಕಟ್ಟಾಗಿದೆ, ರೀಸನಬಲ್ ರೇಟ್ ಇದೆ. ಕೂತ್ಕೊಳ್ಳೋಕ್ಕಂತೂ ಭಾಳ ಆನಂದವಾಗಿದೆ ಜಾಗ. ನೋಡಿ ಮಾಡಿ ಮೇಲೆ ಇದೆ. ಎಲ್ಲಪ್ಪ ಅಂತಂದರೆ ವಿದಾರ್ 3 ಭವನ್ ಗೋಪಾಳದಲ್ಲಿ ಭಾಳ ಸೂಪರಾಗಿದೆ. ನಮ್ಮ ಶಿವಮೊಗ್ಗಕ್ಕೆ ಇದೊಂದು ಹೋಟೆಲು ಹೆಮ್ಮೆ ಅಂತ ಹೇಳ್ತೀನಿ. ನಾನು ಶಿವಮೊಗ್ಗ ವಿರೂಪಾಕ್ಷು. ನೀವೆಲ್ಲ ಶಿವಮೊಗ್ಗಕ್ಕೆ ಬಂದರೆ ಈ ಹೋಟ್ಲಿಗೆ ಭೇಟಿ ಕೊಡೋದನ್ನು ಮರಿಬೇಡಿ. ನೋಡಿ ಎಷ್ಟು ಸುಂದರವಾಗಿರುತ್ತೆ, ನೋಡೋದಕ್ಕೆ ರುಚಿಕಟ್ಟಾಗೂ ಇರುತ್ತೆ ತಿಂಡಿಗಳು. ಓಪನ್ ದೋಸೆ ಅಂತೂ ಸೂಪರ್. 40 ರೂಪಾಯಿ ಮಸಾಲೆ, 10 ರೂಪಾಯಿ ಕಾಫಿ, ಪಲಾವು, ಗೀ ರೈಸು, ಮಧ್ಯಾಹ್ನ ಊಟ, ಸಾಯಂಕಾಲ ಚಾಟ್ಸು ಎಲ್ಲದೂ ಸಿಗುತ್ತೆ. ಯಾರು ಶಿವಮೊಗ್ಗ ಬಂದವರು ಈ ಒಂದು ಹೋಟೆಲಿಗೆ ಭೇಟಿ ಕೊಡೋದನ್ನು ಮರಿಬೇಡಿ. ನಿಮಗೆ ಈ ಹೋಟೆಲಿನ ಸುಖವನ್ನು ಅನುಭವಿಸ್ಬೇಕು ಅಂದರೆ ಶಿವಮೊಗ್ಗಕ್ಕೆ ಬನ್ನಿ ಅಂತೇಳಿ ಕರೆ ಕೊಡ್ತೀನಿ.